ಕಾಜೂರು ಮರಗಳ್ಳತನ ಪ್ರಕರಣ ಎಸ್ಐಟಿಯಿಂದ ಕೆಳ ಹಂತದ ಸಿಬ್ಬಂದಿಗಳ ವಿಚಾರಣೆ. ಇಲಾಖೆಯಲ್ಲಿ ಕುಗ್ಗುತ್ತಿರುವ ಮನೋಸ್ಥೈರ್ಯ. ಸೋಮವಾರ ಪೇಟೆಯ ಯಡವನಾಡು ಮೀಸಲು ಅರಣ್ಯದ ಕಾಜೂರಿನಲ್ಲಿ ಕಳೆದ 100 ದಿನಗಳ ಹಿಂದೆ ನಡೆದ ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖಾ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಾ ಇದ್ದು, ಇದೀಗ ಆರೋಪಗಳನ್ನು ಬಿಟ್ಟು ಇಲಾಖಾ ಸಿಬ್ಬಂದಿಗಳ ವಿರುದ್ಧವೇ ಪ್ರಕರಣವನ್ನು ಹೆಣೆಯಲು ಮುಂದಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಕಾಜೂರು ಮರಗಳ್ಳತನಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಆರ್ಟಿ ಸಿಬ್ಬಂದಿ ವಿನೋದ್ ಸೇರಿದಂತೆ 9 ಮಂದಿ ಆರೋಪಿಗಳ ವಿರುದ್ಧ ಮೊಕದ್ದಮೆ ದಾಖಲಾಗಿತ್ತು. ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ತನಿಖಾ ತಂಡವನ್ನು 9/1/2026ರಂದು ರಚಿಸಲಾಗಿತ್ತು. ಡಿಸಿಎಫ್ ನೆಹರು ನೇತೃತ್ವದ ತಂಡಕ್ಕೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ತನಿಖಾ ತಂಡ ರಚಿಸಿ 100 ದಿನಗಳಾದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣುತ್ತಿಲ್ಲ. ತನಿಖಾ ತಂಡ ವರದಿ ನೀಡಲು ಕೇವಲ 1 ತಿಂಗಳು ಗಡುವು ಪಡೆದುಕೊಂಡಿತ್ತು. ಆದರೆ 100 ದಿನಗಳ ಕಳೆದರೂ ಇಲಾಖಾ ಸಿಬ್ಬಂದಿಗಳ ಮನೋಸ್ಥೈರ್ಯ ಕುಸಿಯುತ್ತಿದ್ದು, ಅದರಲ್ಲೂ ಕೆಳ ಹಂತದ ಸಿಬ್ಬಂದಿಗಳ ಮೇಲೆ ಮಾತ್ರ ಹಿರಿಯ ಅಧಿಕಾರಿಗಳು ವಿಚಾರಣೆ ಕೈಗೊಳ್ತಾ ಇದ್ದಾರೆ ಎಂಬುದು ಇಲಾಖೆಯಲ್ಲಿ ಮಾತುಗಳು ಕೇಳಿ ಬರ್ತಿವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈ 1-2 ತಿಂಗಳ ಹಿಂದೆ ಕಾಜೂರು ವಿಭಾಗದಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ಕಡಿತಲೆಯನ್ನು ಮಾಡಿ ಅನೇಕ ತೇಗದ ಮರಗಳನ್ನು ಮಾರಣಹೋಮ ಮಾಡಿ ಕಳ್ಳ ಸಾಗಾಣಿಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ಐಟಿಯನ್ನು ರಚನೆ ಮಾಡಲಾಯಿತು. ಆ ಎಸ್ಐಟಿಯ ತನಿಖೆ ಎತ್ತಸಾಗಿದೆ ಅಂತ ಅನ್ನೋದಾಗಲಿ, ಅಥವಾ ಅದರ ಪ್ರಗತಿ ಆಗಲಿ, ಅಥವಾ ಆ ಒಂದು ಕೇಸ್ನಲ್ಲಿ ಇದ್ದಂಥ ಸುಮಾರು 15 ಜನಗಳಿಗೂ ಹೆಚ್ಚು ಇದ್ದಂಥ ಈ ಏನು ಆರೋಪಿಗಳಿದ್ದರು ಅವರ ಮಗಳ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಗಲಿ ಯಾವುದೂ ಕೂಡ ಇವತ್ತು ನಿಗೂಢವಾಗಿರ್ತಕ್ಕಂಥದ್ದು ಜನರಲ್ಲಿ ಒಂದು ರೀತಿಯಾದ ಕಳವಳವನ್ನು ಮೂಡಿಸ್ತಾ ಇದೆ. ನಮ್ಮ ಸೋನಾಲ್ ರುಷ್ಟಿ ಅವರು, ನಮ್ಮ ಸಂರಕ್ಷಣಾಧಿಕಾರಿಗಳು ಮೊನ್ನೆ ಸುದ್ದಿಗೋಷ್ಠಿಯನ್ನು ಕರೆದು ಸುಮಾರು 3 ಜನ ಅರಣ್ಯ ಸಿಬ್ಬಂದಿಗಳನ್ನು ತಾವು ಅಮಾನತು ಮಾಡಿರುವುದಾಗಿ, ಆದೇಶ ಮಾಡಿರುವುದಾಗಿ ಒಂದು ಪ್ರೆಸ್ ಮೀಟ್ನಲ್ಲಿ ಒಂದು ವಿಚಾರವನ್ನು ಪ್ರಕಟ ಮಾಡ್ತಾರೆ. ಆದರೆ ಇದು ಎಂತಹ ಒಂದು ವಿಪರ್ಯಾಸದ ವಿಚಾರ ಅಂತಂದರೆ, ಈ ತ್ಯಾಗದ ಮರದ ಕಡಿತಲೆಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂಥ ವಿಚಾರ ಇದಲ್ಲ. ಅದರ ಬದಲಾಗಿ ಈ ಹಿಂದೆ ಎಡವಾರೆ ಭಾಗದಲ್ಲಿ ಏನು ಮರದ ಅಪಾಯದ ಅಂಚಿನಲ್ಲಿ ಬೀಳ್ತಾ ಇದ್ದಂಥ ಮರಗಳನ್ನು ಕಡಿದು ಅವುಗಳನ್ನು ಅಕ್ರಮವಾಗಿ ಬೇರೆಯವರೆಗೆ ಸಾಗಿಸಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಅರಣ್ಯ ಸಿಬ್ಬಂದಿಗಳನ್ನು ಅಮಾನತು ಮಾಡಿರ್ತಕ್ಕಂಥ ಕೆಲಸ ಇದಾಗಿದೆ. ತನಿಖಾ ತಂಡದ ಎಸಿಎಫ್ ಗಾನವಿ ಅವರು ತನಿಖೆ ಕೈಗೊಂಡಿದ್ರು. ಆದರೆ 100 ದಿನಗಳಾದರೂ ತನಿಖೆ ಪ್ರಗತಿಯಲ್ಲಿದೆ ಎಂಬ ವರದಿ ಕೇಳಿ ಬರ್ತಾ ಇದೆ ಹೊರತು ಪ್ರಕರಣಕ್ಕೆ ಯಾವುದೇ ಸ್ಪಷ್ಟತೆ ಕಾಣ್ತಾ ಇಲ್ಲ. ಆದರೂ ಆರೋಪಿಗಳನ್ನು ಈವರೆಗೆ ತನಿಖೆ ಕೈಗೊಳ್ಳದೆ ಇಲಾಖಾ ಸಿಬ್ಬಂದಿಗಳನ್ನೇ ವಿಚಾರಣೆ ಮಾಡುತ್ತಿದ್ದಾರೆ. ಆದರೆ ಪ್ರಕರಣವನ್ನು ಭೇದಿಸುವಲ್ಲಿ ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸಿದ್ದ ಸಿಬ್ಬಂದಿಗಳ ವಿರುದ್ಧವೇ ಕ್ರಮ ಜರುಗಿಸುವ ಕುರಿತು ಕೇಳಿ ಬರ್ತಿದೆ. ಹೀಗಾಗಿ ಸಾರ್ವಜನಿಕ ವಲಯಗಳಲ್ಲಿ ಪ್ರಕರಣ ಕುರಿತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಡಿಆರ್ಎಫ್ಒ ಚಂದ್ರೇಶ್ ಅವರನ್ನ ಅಮಾನತುಗೊಳಿಸಲಾಗಿತ್ತು. ಈ ಸಂಬಂಧ ಚಂದ್ರೇಶ್ ಅವರು ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆಯಲ್ಲಿ ಕೋರ್ಟ್ ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದು, ಅವರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದು ವಿರಾಜಪೇಟೆಗೆ ವರ್ಗಾವಣೆಗೊಳಿಸಲಾಗಿದೆ. ಆದರೆ ಇದನ್ನು ಈ ಎಸ್ಐಟಿಯ ವರದಿಯನ್ನು ತೆಗೆದುಕೊಂಡು ಮಾಡಿರ್ತಕ್ಕಂತಹ ಒಂದು ಅಮಾನತು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಈ ಇಲಾಖೆ ಬಹಳ ನಿಗೂಢವಾಗಿ, ಒಂದು ರೀತಿ ವಿಸ್ಮಯಕಾರಿಯಾಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಹಿಂದೆ ಒಬ್ಬ ನಮ್ಮ ಏನು ಸ್ಕ್ವಾಡ್ನಲ್ಲಿ ಇದ್ದಂತಹ ಒಂದು ಅಧಿಕಾರಿ ನಮ್ಮ ರೈತರಿಗೆ ಅನೇಕ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕಂಡಲ್ಲಿ ಹೋದಲ್ಲೆಲ್ಲ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಏನು ತಮ್ಮ ಸ್ವಂತ ಮರಗಳನ್ನು, ತಮ್ಮ ಹಕ್ಕಿನಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಕೇವಲ ಒಂದು ಬಾಗಿಲು ಚೌಕಟ್ಟುಗಳನ್ನು ಮಾಡಿರ್ತಕ್ಕಂಥವರಿಗೆ ಕೆಲವು ಮರದ ಪರಿಕರಗಳನ್ನು ವಶಪಡಿಸ್ಕೊಂಡು ಅವರಿಗೆ ಮೊಕದ್ದಮೆಯನ್ನು ಹಾಕುವುದು, ಫೈನನ್ನು ಹಾಕಿ ಬಹಳ ಕಷ್ಟ ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡ್ತೇವೆ. ಆದರೆ ನಮಗೆ ಇತ್ತೀಚೆಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಇಲಾಖಾ ಅಧಿಕಾರಿಗಳಿಗೆ ಅವರ ಮಧ್ಯೆ ಇರ್ತಕ್ಕಂತಹ ಒಂದು ವೈಮನಸ್ಯದ ಪರವಾಗಿ ಅಥವಾ ತಮ್ಮ ಕಚೇರಿಯಲ್ಲಿ ಇರಬಹುದಾದಂಥ ಭಿನ್ನಾಭಿಪ್ರಾಯಗಳನ್ನು ತಮ್ಮ ಮೂಗಿನ ನೇರಕ್ಕೆ ತಂದುಕೊಳ್ಳುವ ಸಲುವಾಗಿ ನಡೆದಿರ್ತಕ್ಕಂಥ ಹುನ್ನಾರ ಅಂತ ಅನ್ನೋದನ್ನು ಕೂಡ ನಾನು ಇವತ್ತು ತಿಳಿಯ ಬಯಸ್ತಾ ಇದ್ದೇನೆ.
ಸಿಬ್ಬಂದಿ ಚಂದ್ರಶೇಖರ್ ಅವರನ್ನ ಅಮಾನತು ಮಾಡಲಾಗಿದ್ದು, ಆದೇಶ ಪ್ರತಿ ಇನ್ನೂ ಅವರ ಕೈ ಸೇರದ ಹಿನ್ನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮತ್ತೋರ್ವ ಸಿಬ್ಬಂದಿ ಆಂಟೋನಿ ಅವರಿಗೆ ವರ್ಗಾವಣೆ ಮಾತ್ರ ಮಾಡಲಾಗಿದೆ. ಈ ಎಲ್ಲಾ ಅಂಶಗಳಿಂದ ಯಾವ ಪ್ರಕರಣವನ್ನ ಭೇದಿಸಿ ಇಲಾಖೆ ಗಮನ ಸೆಳೆಯಬೇಕಾಗಿತ್ತು, ಅದು ಸಾಧ್ಯವಾಗದೆ ಇಲಾಖೆಯ ವರ್ಚಸ್ಸಿಗೆ ಕುಂದುಂಟಾಗಿರುವುದು ಗಮನಾರ್ಹ ಅಂಶವಾಗಿದೆ. ಈಗಾಗಲೇ ಸೋಮವಾರಪೇಟೆ ವಲಯದಲ್ಲಿ 17 ಸಿಬ್ಬಂದಿಗಳು ಕರ್ತವ್ಯದಲ್ಲಿ ಇರಬೇಕಾಗಿದ್ದು, ಕೇವಲ 4 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆ ಪೈಕಿ ಓರ್ವ ಸಿಬ್ಬಂದಿ ಅಮಾನತುಗೊಂಡಿದ್ದಾರೆ. 3ರಿಂದ ಇಲಾಖೆ ಹೇಗೆ ಕೆಲಸ ನಿರ್ವಹಿಸುವುದು ಅಥವಾ ಇದ್ದ 3ರನ್ನ ವಿಚಾರಣೆ ಮಾಡುತ್ತಾ ಅವರನ್ನ ಸಸ್ಪೆಂಡ್ ಮಾಡಿದ್ರೆ ಮುಂದೆ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿಯಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಇಷ್ಟಾದರೂ ಇನ್ನೂ ಅಂತಿಮ ವರದಿ ಬಂದಿಲ್ಲ. ಇದರೊಂದಿಗೆ ಪ್ರಕರಣವನ್ನು ಭೇದಿಸಲು ಶ್ರಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಚಂದ್ರಶೇಖರ್, ಉಲ್ಲಾಸ್, ಆಂಟೋನಿ ಅವರ ವಿರುದ್ಧವೇ ಇಲಾಖೆ ಆರೋಪಿಸಿದೆ ಎನ್ನಲಾಗಿದೆ. ಅಲ್ಲದೆ ನೈಜ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಅರಣ್ಯ ಇಲಾಖೆ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಇಲಾಖೆಯಲ್ಲಿ ಜಿಆರ್ಎಫ್ಒ ಮತ್ತು ಕೆಳಹಂತದ ಸಿಬ್ಬಂದಿಗಳನ್ನು ಮಾತ್ರ ಪ್ರಕರಣದ ಕುರಿತು ಎಸ್ಐಟಿ ತಂಡ ತನಿಖೆ ಮಾಡ್ತಾ ಇದೆ ಹೊರತು ಆರೋಪಿಗಳನ್ನು ಈವರೆಗೂ ತನಿಖೆ ಮಾಡದೆ ಸಿಬ್ಬಂದಿಗಳ ವಿರುದ್ಧ ಮಾತ್ರವೇ ತನಿಖೆ ಮಾಡ್ತಾ ಇರೋದು ಹಲವು ಸಂಶಯಗಳಿಗೆ ಎಡೆ ಮಾಡಿದೆ. ಹಾಗಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಏನು SIT ತನಿಖೆ ಎಲ್ಲಿಗೆ ಮುಟ್ಟಿತು? SIT ತನಿಖೆಯನ್ನು ಕೈಗೊಂಡು ಅದರ ವರದಿಯನ್ನು ಯಾರು ಅದನ್ನು ಪಾಲಿಸ್ತಾ ಇದ್ದಾರೆ, ಅದರಿಂದ ತೆಗೆದುಕೊಂಡಂಥ ಕ್ರಮ ಏನು? ಈ ಹಿಂದೆ ಸುಮಾರು 15 ಜನರ ಮೇಲೆ ಹಾಕಿರ್ತಕ್ಕಂತಹ ಕೇಸ್ಗಳ ಬಗ್ಗೆ ಏನು ವಿಚಾರಣೆ ಆಗಿದೆ? ಇನ್ನೊಂದು ಕೂಡ ಒಂದು ಹಾಸ್ಯಾಸ್ಪದ ಈ ಇಲಾಖೆದು ಅಂತಂದರೆ, ಸುಮಾರು ಇಲ್ಲಿ ನಮ್ಮ ಈ ವಿಭಾಗಕ್ಕೆ ಬೇಕಾಗಿರ್ತಕ್ಕಂಥ 17 ಜನ ಅರಣ್ಯ ಗಾರ್ಡ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇತ್ತು. ಆದರೆ ಇದ್ದಂಥದ್ದು ತೆಗೆದುಕೊಂಡಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಪ್ರದೇಶಕ್ಕೆ ಕೇವಲ 4 ಅರಣ್ಯ ಸಿಬ್ಬಂದಿಗಳು. ಅದರಲ್ಲಿ ಈಗಾಗಲೇ 2 ಜನರನ್ನು ಅಮಾನತು ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 2 ಜನರು ಅಷ್ಟೊಂದು ನಮ್ಮ ಈ ವಿಸ್ತೀರ್ಣವಾಗಿರ್ತಕ್ಕಂಥ ಕಾಜೂರು, ಎಡವನಾಡು ಈ ಭಾಗದ ಅರಣ್ಯವನ್ನು ಕಾಯಬೇಕಾಗಿದೆ. ಇದು ಎಂಥ ಒಂದು ವಿಪರ್ಯಾಸ ನೋಡಿ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅನ್ನೋ ರೀತಿಯಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದನ್ನು ಬಿಟ್ಟು ಈ ಸುಮ್ಮನೆ ನಾನು ಅವತ್ತೇ ಹೇಳಿದ ಹಾಗೆ ಇದು ದೊಡ್ಡ ಇಲಿಗಳನ್ನು ಬೆಟ್ಟ ಆಗಿದ್ದು ಇಲಿ ಹಿಡ್ದಂಗೆ ಅಂತ ಹೇಳಿ ಯಾರೋ ಸಣ್ಣ ಪ್ರಮಾಣದ ಅಧಿಕಾರಿಗಳ ಮೇಲೆ ಅಥವಾ ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸೋದನ್ನು ಇವರ ದೊಡ್ಡ ಸಾಧನೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಆದರೆ ನಿಜವಾಗಿ ಈ ಒಂದು ಪ್ರಕರಣದಲ್ಲಿ ಇರಬಹುದಾದಂಥ ಚಿದಂಬರ ರಹಸ್ಯವನ್ನು, ಈ ಒಂದು ಜುಗಾರಿ ಕ್ರಾಸ್ಗೆ ಹೋಗಿ ತಲುಪಿರ್ತಕ್ಕಂಥ ಈ ಒಂದು ಚಿದಂಬರ ರಹಸ್ಯವನ್ನು ಇವತ್ತು ಜನರ ಮುಂದೆ ತರ್ತಕ್ಕಂಥ ಕೆಲಸವನ್ನು SIT ಮಾಡಬೇಕಾಗಿತ್ತು. ಅಲ್ಲದೆ ಇಲಾಖೆಯ ಕೆಲವು ಸಿಬ್ಬಂದಿಗಳ ಸಹಕಾರ ದೊರೆತಿರುವುದು ಕೂಡ ಹೊರಬಿದ್ದಿದೆ. ಆದರೆ ಈ ಸಂಬಂಧ ಇಲಾಖೆಯಲ್ಲಿ ಪ್ರಾಮಾಣಿಕವಾದ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಇಲಾಖೆಯಲ್ಲಿನ ಈ ನಿಲುವಿನಿಂದಾಗಿ ತನಿಖೆಯಲ್ಲಿ ಇನ್ನೂ ಆರೋಪಿಗಳ ವಿರುದ್ಧ ಯಾವುದೇ ಹೊಸ ಅಂಶಗಳು ಹೊರಬಿದ್ದಿಲ್ಲ. ಹಾಗೆಯೇ ಮರಗಳತನ ನಡೆದ ಜಾಗದಲ್ಲಿ ದೊರೆತಂತಹ 7 ತುಂಡುಗಳು ಸುಮಾರು 20ರಿಂದ 30 CFD ಮರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಡಿಪೋಗೆ ಸಾಗಿಸುವಾಗ 3 ತುಂಡುಗಳನ್ನು ಎಡವರೆ ಗ್ರಾಮದ ನಿವಾಸಿ ದಯಾನಂದ್ ಅವರು ನಿರ್ಮಿಸ್ತಾ ಇರುವ ನೂತನ ಮನೆಗೆ ನೀಡಲಾಗ್ತಾ ಇತ್ತು. 2024ರ ಮಳೆಗಾಲದಲ್ಲಿ ಬಿದ್ದಿದ್ದಂತಹ ಮರವನ್ನು ದಾರಿಯಲ್ಲೇ ಬಿಸಾಡಲಾಗಿತ್ತು. ಆ ಪೈಕಿ 3 ತುಂಡುಗಳು ದಯಾನಂದ್ ಅವರ ಮನೆಗೆ ನೀಡಲಾಗಿತ್ತು. ಬಿದ್ದಿದ್ದ ಮರಗಳನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ ಡಿಪೋಗೆ ಸಾಗಿಸುವಂತಿಲ್ಲ. ಹೀಗಾಗಿ ತೇಗದ ಮರಗಳನ್ನು ಅಲ್ಲೇ ಬಿಸಾಡಲಾಗಿತ್ತು ಎಂದು ಅರಣ್ಯ ಇಲಾಖೆಯ ಮೂಲಗಳು ತಿಳಿಸಿವೆ. ಆ ಪೈಕಿ 2 ತುಂಡುಗಳನ್ನು ಇಲಾಖೆಯ ಸಿಬ್ಬಂದಿಯೋರ್ವರ ಮನೆಯಲ್ಲಿ ಇಡಲಾಗಿತ್ತು ಎನ್ನಲಾಗಿದೆ. SIT ತನಿಖೆ ಆರಂಭವಾದ ನಂತರ ಆ ಮರಗಳನ್ನು ಅವರ ವಶಕ್ಕೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಪತ್ತೆ ಹಚ್ಚಿದ ಸಿಬ್ಬಂದಿಗಳ ವಿರುದ್ಧವೇ ಗುಮಾನಿ ವ್ಯಕ್ತಪಡಿಸಲಾದ ಇಲಾಖಾ ಅಧಿಕಾರಿಗಳು ಕುತೂಹಲವೇನೆಂದರೆ, ಕಾಜೂರು ಮರಗಳತನದ ಆರೋಪಿಗಳ ತನಿಖೆ ಇನ್ನೂ ಸಂಪೂರ್ಣವಾಗದೇ ಇರುವ ಹಿನ್ನೆಲೆ ಒಂದು ಕಡೆಯಾದರೆ ಎಡವಾರೆ ನಿವಾಸಿ ದಯಾನಂದ್ ಅವರ ಮನೆ ನಿರ್ಮಾಣಕ್ಕೆ ಬಳಸಿದ ತೇಗದ ಮರಗಳ ಕುರಿತು SIT ಅಧಿಕಾರಿಗಳು ದಯಾನಂದ್ ಅವರಿಗೆ ಈ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಆದರೆ ಮರಗಳನ್ನು ನಂಬರ್ 60/1ರಲ್ಲಿ ದಾಖಲೆ ಪಡೆದುಕೊಂಡಿರುವ ಇಲಾಖೆ ನಂತರ ಮರಗಳು ಇದ್ದ ಜಾಗ ನಂಬರ್ 54ರಲ್ಲಿ ಮರಗಳು ದೊರೆತಿವೆ ಎಂದು ಮಾಹಿತಿ ನೀಡಿದ್ದಾರೆ. ಆದರೆ 2 ಜಾಗಗಳ ಮಾಲೀಕರು ಒಬ್ಬರೇ ಆಗಿದ್ದು ಮರಗಳನ್ನು ಹಾರಂಗಿ ಹಿನ್ನೀರಿನ ಪ್ರದೇಶದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಅನುಮತಿ ಪಡೆದುಕೊಂಡಿದ್ದ ನಂಬರ್ 54ರಲ್ಲಿ ಮತ್ತು ಮರಗಳನ್ನು ವಶಪಡಿಸಿಕೊಂಡ ಸ್ಥಳ ಬೇರೆಯಾಗಿತ್ತು ಎಂಬ ಆರೋಪದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ತಜ್ಞ ವಿಜ್ಞಾನಿಗಳನ್ನು ಕರೆಸಿ ಹೆಚ್ಚಿನ ತನಿಖೆಗೊಳಪಡಿಸಿದಾಗ ಮರಗಳನ್ನು ವಶಪಡಿಸಿಕೊಂಡ ಸ್ಥಳದಲ್ಲೇ ಮರಗಳು ದೊರೆತಿರುವುದು ಸಾಬೀತಾಗಿತ್ತು ಎನ್ನಲಾಗಿದೆ. ಕೇವಲ ಯಾವ್ಯಾವುದೋ ಕೇಸ್ಗಳಿಗೆ ಯಾರ್ಯಾರನ್ನೋ ಫಿಕ್ಸ್ ಮಾಡಿ ಯಾವ್ಯಾವುದೋ ರೀತಿಯಾದ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಈ ಹೇಸಿಗೆಯ ವಿಚಾರ ಇವತ್ತು ಅರಣ್ಯ ಮಂತ್ರಿಗೆ ತಿಳಿದಿಲ್ಲ ಅಂತಕ್ಕಂಥದ್ದು ನಮಗೆ ಭಾಳ ಬೇಜಾರು. ಈ ನಿಟ್ಟಿನಲ್ಲಿ
ಇವತ್ತು ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ಒಂದು ಅಸಮರ್ಪಕ ಒಂದು ಆಡಳಿತ ಮತ್ತು ಅವರ ಶ್ರೇಣಿಯ ಗುದ್ದಾಟಗಳಿಂದಾಗಿ ಇವತ್ತು ಕೊಡಗಿನ ರೈತರು ತಮ್ಮ ಒಂದು ಸೂರು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಲುಗ್ತಾ ಇರ್ತಕ್ಕಂಥದ್ದು ಬಹಳ ಸಂಕಟದ ಸಂಗತಿ. ನಾನು ರೈತ ಸಂಘದ ಉಪಾಧ್ಯಕ್ಷನಾಗಿ ನಾನು ಇವತ್ತೊಂದು ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೀವು ಈ ಕೂಡಲೇ ತಮ್ಮ SIT ವರದಿಯ ಪ್ರಗತಿಯನ್ನು ನಮಗೆ ಈ ಜನರಿಗೆ, ಕೊಡಗಿನ ಜನರಿಗೆ ಸಾಬೀತು ಮಾಡಬೇಕು. ಹಾಗೆ ಯಾರು ಇದೆಲ್ಲ ಇವತ್ತಿನ ಈ ಒಂದು ತಪ್ಪನ್ನು ಎಸಗಿದ್ದಾರೆ, ಈ ಒಂದು ತಂಡ, ಈ ಸುಮಾರು 15 ಜನರ ತಂಡ ಈ ಹಿಂದೆ ಮಾಡಿರ್ತಕ್ಕಂಥ ಯಾವ್ಯಾವ ರೀತಿಯಾದಂಥ ಕಾರ್ಯಗಳಲ್ಲಿ ಇವರು ಶಾಮೀಲಾಗಿದ್ದಾರೆ, ಇವುಗಳನ್ನು ಹೊರತೆಗೆದು ಬಿಟ್ಟು ಕೇವಲ ಯಾರೋ ಅಧಿಕಾರಿಗಳ ಮೇಲೆ 2 ಜನರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ವಿಧಾನ ಇದು ಆಗಿಂದ ಇವರು ನಡ್ಸ್ಕೊಂಡು ಬಂದು ರೈತರಿಗೆ, ಜನರಿಗೆ ಕಣ್ಣೊರೆಸ್ತಕ್ಕಂಥ ಒಂದು ಈ ನಾಟಕ ನಿಲ್ಲಬೇಕು. ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ದಿಟ್ಟವಾದ ಹೋರಾಟವನ್ನು ಅರಣ್ಯ ಇಲಾಖೆ ಮುಂದೆ ಕೈಗೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಇದರಿಂದ ಹಿಡಿಯಲು ಹೋದ ಇಲಾಖಾ ಸಿಬ್ಬಂದಿಗಳು ನಿರಾಳವಾಗಿದ್ದಾರೆ ಎಂಬುದು ಸಾಬೀತಾಗಿರುವುದರಿಂದ ಹೆಚ್ಚಿನ ಮಾಹಿತಿಯನ್ನ RRT ಸಿಬ್ಬಂದಿ ವಿನೋದ್ ಮತ್ತು ಆರೋಪಿಗಳಿಂದಲೇ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾಗಿತ್ತು. ಆದರೆ 100 ದಿನಗಳಾದರೂ ಈವರೆಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ ಎನ್ನಲಾಗಿದೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು.